ನಾವು ಎಷ್ಟೇ ವರ್ಷಗಳಿಂದ ಇರುವ ಪಿಗ್ಮೆಂಟೇಷನ್ ಆದರೂ ಕೂಡ ಬರೀ 7 ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಡಲ್ ಸ್ಕಿನ್ನು, ಡಾರ್ಕ್ ಸರ್ಕಲ್ಲು, ಪಿಗ್ಮೆಂಟೇಷನ್ನು, ಪಿಂಪಲ್ಸ್ ಎಲ್ಲ ಬಂದ್ಬಿಟ್ಟು ಬ್ಲ್ಯಾಕ್ ಮಾರ್ಕ್ ಆಗಿಬಿಟ್ಟು ಓಪನ್ ಫೋರ್ಸ್ ಥರ ಆಗಿಬಿಟ್ಟಿರುತ್ತೆ ಆ ಥರ. ಮತ್ತು ಮೈನ್ ಬಂದ್ಬಿಟ್ಟು ಪಿಗ್ಮೆಂಟೇಷನ್ನು. ಇದರಿಂದ ನಾವು ಎಷ್ಟೇ ಕ್ರೀಮ್ ಯೂಸ್ ಮಾಡ್ತಾ ಇರ್ತೀವಿ, ಫೇಸ್ ವಾಶು, ಸೋಪು ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಯಾವುದೇ ಥರ ನಮ್ಗೆ ಇನ್ಸ್ಟೆಂಟಲ್ಲಿ ರಿಸಲ್ಟ್ ಸಿಗುತ್ತೆ. ಬಟ್ ಅದು ಲಾಂಗ್ ಟರ್ಮ್ ಆಗಿ ನಮಗೆ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ. ಬಟ್ ಈ ಥರ ಮನೆಯಲ್ಲಿರೋ ಪದಾರ್ಥಗಳಿಂದ ಒಂದು ಸತಿ ಟ್ರೈ ಮಾಡಿ, ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಮೈನ್ ಬಂದ್ಬಿಟ್ಟು ಪಿಗ್ಮೆಂಟೇಷನ್ ಅನ್ನೋದು ಹೊರ್ಟೋಗುತ್ತೆ. ಮತ್ತು ಡಾರ್ಕ್ ಸರ್ಕಲ್ಲು, ಡಲ್ ಸ್ಕಿನ್ ಅನ್ನೋದು ಕ್ಲಿಯರ್ ಆಗುತ್ತೆ. ಆಯಿಲಿ ಸ್ಕಿನ್ನು ಮತ್ತು ರಿಂಕಲ್ಸ್ ಎಲ್ಲ ತುಂಬ ಚೆನ್ನಾಗಿ ಇದು ಆಂಟಿ ಏಜಿಂಗ್ ಥರ ಕೆಲಸ ಮಾಡುತ್ತೆ. ಒಂದು ಸತಿ ನಾವು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ರೆ ಕೂಡ ಆರಾಮಾಗಿ ಒಂದು ವಾರ ಯೂಸ್ ಮಾಡ್ಕೋಬೋದು. ಇದರಿಂದ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಅನ್ನೋದು ಗ್ಲೋಯಿಂಗ್ ಥರ ಪಳಪಳ ಅಂತ ಉಳಿಯುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಈಸಿ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟು ಇಲ್ಲ. ದುಬಾರಿ ವಸ್ತು ತಗೊಬಂದು ದುಡ್ಡು ಖರ್ಚು ಮಾಡಬೇಕು ಅಂತ ಅವಶ್ಯಕತೆ ಕೂಡ ಇಲ್ಲ. ಮನೆಯಲ್ಲಿರೋ ಪದಾರ್ಥಗಳಿಂದ ಆರಾಮಾಗಿ ಮಾಡ್ಕೋಬೋದು. ಮಾಡೋದು ಕೂಡ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸ್ವಲ್ಪ ಟೈಮ್ ಕೊಟ್ಟರೆ ಸಾಕಾಗುತ್ತೆ. ಯಾಕಂದರೆ ಫಸ್ಟ್ ನಮಗೆ ಅಂತ ನಾವು ಟೈಮ್ ಕೊಟ್ಕೊಂಡ್ರೆ ನಮ್ಮ ಸ್ಕಿನ್ನು, ನಮ್ಮ ಫೇಸ್ ಅನ್ನೋದು ಚೆನ್ನಾಗಿ ಗ್ಲೋಯಿಂಗ್ ಥರ ಇರುತ್ತೆ. ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ? ನಮ್ಮ ಸ್ಕಿನ್ ಅಂದರೆ ಯಾರಿಗೆ ಪಳ ಅಂತ ಹೊಳಿಬೇಕು, ಗ್ಲೋಯಿಂಗ್ ಇರಬೇಕು ಅಂದರೆ ಎಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೂ ಇಷ್ಟ ಇರುತ್ತೆ. ಅದೇ ಥರನೇ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಅಂತ. ಫಸ್ಟ್ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ತೊಗೊಂಡು ಸಿಪ್ಪೆ ತೆಗೆದಿರಾ ಈ ಥರ ತುರುಕೋಬೇಕು. ಅದರಲ್ಲಿರೋ ರಸ ಅನ್ನೋದು ನಮ್ಗೆ ಬೇಕಾಗಿರುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದರೆ ಅದು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರಸ ಅನ್ನೋದು ನಮಗೆ ಲಿಕ್ವಿಡ್ ಅನ್ನೋದು ನಾವು ಇದು ಮಾಡ್ಕೋಬೋದು. ನಾನು ಒನ್ ಟೈಮ್ ಮಾತ್ರ ಯೂಸ್ ಮಾಡೋದಕ್ಕೆ. ನಿಮಗೆ ಟೈಮ್ ಇದ್ದರೆ ನಾವು ಪ್ಯಾಕ್ ಥರ ಯೂಸ್ ಮಾಡ್ಕೋತೀವಲ್ಲ, ಆವಾಗ ಮಾತ್ರ ಪ್ರಿಪೇರ್ ಮಾಡ್ಕೊಳ್ಳಿ. ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂದರೆ ಒಂದು ಸತಿ ಮಾಡ್ಕೊಂಡಿಟ್ರೆ 15 ಡೇಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ನಾನು ಒಂದು ಆಲೂಗಡ್ಡೆ ಚಿಕ್ಕದು ತೊಗೊಂಬಿಟ್ಟು ಇದು ತುರುಬಿಟ್ಟು ಒಂದು ಸೈಡ್ಗೆ ಇದನ್ನು ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಇದರಿಂದ ನಮ್ಮ ಫೇಸ್ ಅನ್ನೋದು ಬೆಳಗಾಗೋಕ್ಕೆ ಹೆಲ್ಪ್ ಆಗುತ್ತೆ. ಗ್ಲೋಯಿಂಗ್ ಥರ ನಮಗೆ ಶೈನಿ ಥರ ಕೊಡೋದಕ್ಕೆ ಇದು ಆಲೂಗಡ್ಡೆ ಅನ್ನೋದು ಹೆಲ್ಪ್ ಆಗುತ್ತೆ. ಮೈನ್ ಬಂದ್ಬಿಟ್ಟು ಡಾರ್ಕ್ ಸರ್ಕಲ್ ಇರುತ್ತಲ್ಲ ಕಣ್ಣಿನ ಸುತ್ತ ಮತ್ತು ನೆಕ್ ಭಾಗ ಎಲ್ಲ ಇದು ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಇದೊಂದು ಕಾಫಿ ಸ್ಟೈನರ್ ಬರುತ್ತಲ್ಲ ಅದರಲ್ಲಿ ಹಿಂಡ್ಕೊಂಡು ಚೆನ್ನಾಗಿ ಅದನ್ನ ರಸ ಮಾತ್ರ ನಾನು ಸೈಡ್ ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ರೆಮಿಡಿ ಏನಾದರೂ ನೀವು ಯೂಸ್ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದೆಲ್ಲ ಕ್ಲೀನಾಗಿ ನಾವು ಹಿಂಡ್ಕೊಂಡ್ಬಿಡ್ಬೇಕು. ನೀವು ಮಿಕ್ಸಿಗೆ ಹಾಕ್ಕೊಂಡು ಕೂಡ ಆರಾಮಾಗಿ ಇದನ್ನು ಮಾಡ್ಕೋಬೋದು. ಬಟ್ ನಾನು ಈ ಥರ ತುರಿದ್ಬಿಟ್ಟು ಅದರಲ್ಲಿರೋದು ಹಿಂಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟಿಂದ ನಮಗೆ ರಿಂಕಲ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಆಯಿಲಿ ಸ್ಕಿನ್ ಅನ್ನೋದು ಕೂಡ ಅಷ್ಟೇ. ಒಬ್ಬರಿಗೆ ಆಯಿಲಿ ಥರ ಇರುತ್ತೆ ನಮ್ಮ ಫೇಸ್ ಅನ್ನೋದು, ಅದು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ವೆಯ್ಟ್ ಮಾಡೋದಕ್ಕೆ, ಗ್ಲೋಯಿಂಗ್ ಥರ ಮಾಡೋದಕ್ಕೆ, ಸ್ಕಿನ್ ಅನ್ನೋದು ಬೆಳಗಾಗೋಕ್ಕೆ ತುಂಬ ಚೆನ್ನಾಗಿ ಕಡಲೆ ಹಿಟ್ಟು ಅನ್ನೋದು ಹೆಲ್ಪ್ ಆಗುತ್ತೆ. ಓಪನ್ ಫೋರ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನನೂ ಸೇರಿಸ್ಕೊತಾ ಇದ್ದೀನಿ. ಇದು ಸೇರಿಸ್ಕೊಂಡು ಚೆನ್ನಾಗಿ ಇದಕ್ಕೆ ಒಂದು 3 to 4 ಡ್ರಾಪ್ಸ್ ಅಷ್ಟು ಮಾತ್ರ ನಾನು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಅಷ್ಟೇ, ಒಂದು 3-4 ಡ್ರಾಪ್ಸ್ ಹತ್ರ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಈ ಥರ ನಾವು ಕೊಬ್ಬರಿ ಎಣ್ಣೆ, ಅರಿಶಿನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಿಂಬೆಹಣ್ಣು ಅಷ್ಟೇ. ಒಬ್ಬೊಬ್ಬರು ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ ಅಂಥವ್ರಾದರೆ ಸ್ಕಿಪ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ಹಾಕೋದ್ರಿಂದ ನಮಗೆ ಪಿಂಪಲ್ಸ್ ಏನಾದರೂ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲ ಒಬ್ಬೊಬ್ರಿಗೆ ಆಗಲ್ಲ, ಅವ್ರು ಅದೇ ಸ್ಕಿಪ್ ಮಾಡ್ಕೋಬೋದು. ಆಗೋಂಗಿದ್ರೆ ನಿಂಬೆಹಣ್ಣು ಸೇರಿಸ್ಕೊಳ್ಳಿ. ಎಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಫೇಸ್ ಪ್ಯಾಕ್ ಯಾವ ಥರ ಯೂಸ್ ಮಾಡ್ಕೋತೀವಲ್ಲ ಆ ಥರ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಕ್ರೀಮ್ ಥರ ನಮಗೆ ಯಾವ ಥರ ಕ್ರೀಮ್ ಇರುತ್ತೋ ಆ ಥರ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ನಮಗೆ ಇನ್ಸ್ಟೆಂಟಾಗಿ ಕೂಡ ಗ್ಲೋ ಸಿಗುತ್ತೆ ನಮ್ಮ ಸ್ಕಿನ್ ಅನ್ನೋದು. ಮತ್ತು ಮೈನ್ ಬಂದ್ಬಿಟ್ಟು ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ನಾವು ಎಷ್ಟೇ ಕ್ರೀಮ್ ಯೂಸ್ ಮಾಡಿದ್ರು ಕೂಡ ಪಿಗ್ಮೆಂಟೇಷನ್ ಅನ್ನೋದು ಹೋಗೋದೇ ಇಲ್ಲ ಒಬ್ಬರಿಗೆ. ಬಟ್ ಈ ಥರ ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ಮೈನ್ ಬಂದ್ಬಿಟ್ಟು ಒಂದು ಇಂಗ್ರೀಡಿಯೆಂಟ್ ಅನ್ನೋದು ಸೇರಿಸ್ಕೋಬೇಕು. ಅದರಿಂದನೇ ನಮ್ಗೆ ಪಿಗ್ಮೆಂಟೇಷನ್ ಅನ್ನೋದು ಕಡಿಮೆ ಆಗುತ್ತೆ. ಅದೇನೂ ಇಲ್ಲ, ಡೋಲೋ ಟ್ಯಾಬ್ಲೆಟ್ ಇರುತ್ತಲ್ಲ ಅದನ್ನು ಒಂದು ಮಾತ್ರ ತೊಗೋತಾ ಇದ್ದೀನಿ. ಡೋಲೋ ಟ್ಯಾಬ್ಲೆಟಿಂದ ನಮಗೆ ಪಿಗ್ಮೆಂಟೇಷನ್ ಎಷ್ಟೇ ವರ್ಷಗಳಿಂದ ಇದ್ದರೆ ಕೂಡ ಕ್ಲಿಯರ್ ಆಗುತ್ತೆ. ಬಟ್ ಇದು ಹಾಕ್ಕೊಳ್ಳೋವಾಗ ಎಕ್ಸ್ಪೈರಿ ಡೇಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಎಕ್ಸ್ಪೈರಿ ಡೇಟ್ ಆಗೋಗಿದ್ರೆ ಹಾಕ್ಕೋಬೇಡಿ. ನಾನು 1 ಟ್ಯಾಬ್ಲೆಟ್ ಅಷ್ಟು ಡೋಲೋ ಮಾತ್ರ ತಗೊಂಡು ಅದು ಚೆನ್ನಾಗಿ ಫುಲ್ ನುಣ್ಣಗೆ ಬೇಕಾಗಿಲ್ಲ, ಒಂದು ಸ್ವಲ್ಪ ನಾವು ತರಿಗಿರುತ್ತಲ್ಲ ಆ ಥರ ನಾವು ಇದು ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ನಾವು ಫೇಸ್ ಅನ್ನೋದು ಕ್ಲೀನಾಗಿ ಮಸಾಜ್ ಮಾಡ್ತೀವಿ. ಆವಾಗ ನಾವು ಮಸಾಜ್ ಮಾಡೋವಾಗ ಅದು ಸಿಗಬೇಕು. ಆವಾಗೇ ನಮಗೆ ಆ ಪಿಗ್ಮೆಂಟೇಷನ್ ಎಲ್ಲ ಕ್ಲೀನಾಗಿ ಇದಾಗುತ್ತೆ. ತುಂಬ ಚೆನ್ನಾಗಿ ಪಿಗ್ಮೆಂಟೇಷನ್ ಅದು ಡೋಲೋ ಟ್ಯಾಬ್ಲೆಟಿಂದ ಅದು ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಕೂಡ ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಅದಕ್ಕಿದ್ರೆ ಸಾಕಾಗುತ್ತೆ. ಜಾಸ್ತಿ ನುಣ್ಣಗೇನು ಬೇಕಾಗಿಲ್ಲ ನಮಗೆ, ಈ ಥರ ಇರಬೇಕು. ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಬೌಲಲ್ಲಿ, ಕಡಲೆ ಹಿಟ್ಟು ಎಲ್ಲ ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೊಂಡು
ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ ಅಷ್ಟು ಚೆನ್ನಾಗಿ ಎಲ್ಲ ಅದು ಮಿಕ್ಸ್ ಆಗಬೇಕು. ಟ್ಯಾಬ್ಲೆಟ್ ಹಾಕಿದ್ದೀವಲ್ಲ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಇದಕ್ಕೇನು ಅಂದರೆ, ನಾವು ಸ್ಟೋರ್ ಮಾಡ್ಕೋಬೇಕು ಅಂದರೆ ಒಬ್ರಿಗೆ ಟೈಮ್ ಇರಲ್ವಲ್ಲ, ಟೈಮ್ ಇರೋರಾದರೆ ಅವಾಗವಾಗ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನಮ್ಗೆ ಟೈಮ್ ಇಲ್ಲ, ಸ್ಟೋರ್ ಮಾಡ್ಕೋಬೇಕು ಒಂದು 15 ಡೇಸ್ವರೆಗೂ ಅಂದರೆ, ಇದೆಲ್ಲ ಹಾಕಿದ್ಮೇಲೆ ಟ್ಯಾಬ್ಲೆಟ್ ಮಾತ್ರ ಹಾಕ್ಕೋಬೇಡಿ. ಟ್ಯಾಬ್ಲೆಟ್ ಹಾಕ್ಬಿಟ್ಟು ಸ್ಟೋರ್ ಮಾಡಬಾರ್ದು. ನಾವು ಯಾವಾಗ ನಾವು ಫೇಸ್ಗೆ ಫೇಸ್ ಪ್ಯಾಕ್ ಅನ್ನೋದು ಹಾಕ್ಕೋತೀವೋ ಆವಾಗ ಒಂದು ಟ್ಯಾಬ್ಲೆಟ್ ಅನ್ನೋದು ಚೆನ್ನಾಗಿ ಪುಡಿ ಮಾಡಿಕೊಂಡು ಅವಾಗ ಅಪ್ಲೈ ಮಾಡ್ಕೊಳ್ಳಿ. ಸ್ಟೋರ್ ಮಾಡೋರಾದರೆ, ಇಲ್ಲಾಂದರೆ ಅವಾಗವಾಗ ನಾವು ಇನ್ಸ್ಟೆಂಟಾಗಿ ಮಾಡ್ಕೋತೀವಿ ಅಂದರೆ ಅವಾಗೆ ಮಿಕ್ಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ಟ್ಯಾಬ್ಲೆಟ್ ಹಾಕ್ಬಿಟ್ಟು ಮಾತ್ರ ಸ್ಟೋರ್ ಮಾಡೋಕ್ಕೆ ಹೋಗ್ಬಿಡಿ. ಅದರಿಂದ ಮತ್ತೆ ಯಾವುದೇ ಥರ ಇದಿರೋದಿಲ್ಲ. ಅದಕ್ಕೆ ಟ್ಯಾಬ್ಲೆಟ್ಸ್ ಮಾತ್ರ ಸ್ಟೋರ್ ಮಾಡಬೇಡಿ. ಟ್ಯಾಬ್ಲೆಟ್ ಹಾಕ್ದಿರ ಮಾತ್ರ ಸ್ಟೋರ್ ಮಾಡ್ಕೊಳ್ಳಿ. ನಾವು ಹಚ್ಚೋವಾಗ ಮಾತ್ರ ಟ್ಯಾಬ್ಲೆಟ್ ಹಾಕ್ಕೊಳ್ಳಿ. ಟ್ಯಾಬ್ಲೆಟ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು 1 ನಿಮಿಷ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಕ್ಲೀನಾಗೆಲ್ಲ ಮಿಕ್ಸ್ ಆಗಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ನಮಗೆ ಫೇಸ್ ಎಲ್ಲ ಕ್ಲೀನಾಗಿ ನಾವು ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಒಂದು ಐಸ್ ಕ್ಯೂಬ್ ಬರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಬೇಕು. ಐಸ್ ಕ್ಯೂಬಲ್ಲಿ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ಮತ್ತೆ ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ನಾವು ಚೆನ್ನಾಗಿ ಇದನ್ನು ಮಸಾಜ್ ಮಾಡಬೇಕು. 5 ನಿಮಿಷ ಮಸಾಜ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಹಂಗೆ ಬಿಟ್ಬಿಡಿ. ಮೈನ್ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇರುತ್ತೋ ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ. ಡಾರ್ಕ್ ಸರ್ಕಲ್ಲು ಮತ್ತು ಪಿಗ್ಮೆಂಟೇಷನ್ನು, ಪಿಂಪಲ್ಸ್ ಆಗಿರುತ್ತಲ್ಲ, ಓಪನ್ ಫೋರ್ಸು, ಬ್ಲ್ಯಾಕ್ ಮಾರ್ಕೆಲ್ಲ ಅಲ್ಲಿ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಜಾಸ್ತಿ ಅನ್ನೋದು ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನೆಕ್ ಭಾಗ ಇರುತ್ತಲ್ಲ, ಕತ್ತತ್ರ ಅಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಳಿ. ನಮ್ಗೆ ಅದೆಲ್ಲ ಫುಲ್ ಬ್ಲ್ಯಾಕ್ ಇರುತ್ತೆ, ಯಾಕಂದರೆ ಚೈನ್ಗಳು ಹಾಕ್ಕೊಂಡಿರ್ತೀವಲ್ಲ, ಮಂಗಲ ಚೈನು, ಮಾಮೂಲಿ ಚೈನೆಲ್ಲ ಹಾಕಿರ್ತೀರಲ್ಲ, ಅಲ್ಲೆಲ್ಲ ಫುಲ್ ಒಬ್ಬೊಬ್ಬರಿಗೆ ಬ್ಲ್ಯಾಕ್ ಥರ ಇರುತ್ತೆ. ಅದಕ್ಕೂ ಅಷ್ಟೇ ನಾವೇನು ಮಾಡಿದ್ರೂ ಹೋಗೋದೇ ಇಲ್ಲ. ಬಟ್ ಈ ಥರ ಅಪ್ಲೈ ಮಾಡಿಕೊಂಡು ಒಂದು 15 ನಿಮಿಷ ಬಿಟ್ಕೊಂಡು ಅದು ಮತ್ತೆ ವಾಶ್ ಮಾಡ್ಕೊಳ್ಳಿ. ಕ್ಲೀನಾಗಿ ಕ್ಲಿಯರ್ ಆಗುತ್ತೆ. ನಾವು ಫೇಸ್ ವಾಶ್ ಮಾಡ್ಕೊಳ್ಳೋವಾಗ ಸೋಪ್ ಅನ್ನೋದು ಯಾವುದೇ ಫೇಸ್ ವಾಶು ಸೋಪ್ ಅನ್ನೋದು ಯೂಸ್ ಮಾಡಬಾರ್ದು. ಬರೀ ನೀರಲ್ಲಿ ಮಾತ್ರನೇ ತೊಳ್ಕೊಬೇಕು ನಮ್ಮ ಫೇಸ್ ಅನ್ನೋದು. ಅವಾಗೆ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಫೇಸ್ ಅನ್ನೋದು ಗ್ಲೋಯಿಂಗ್ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಅನ್ನೋದು ಸಿಗುತ್ತೆ. ಮತ್ತು ಮಾರ್ಕ್ ಕೂಡ ಅಷ್ಟೇ ಕ್ಲೀನಾಗಿ ಹೋಗುತ್ತೆ ಪಿಗ್ಮೆಂಟೇಷನ್ ಅದು. ಒಂದು ಸತಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.